टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗೆಲ್ಸಿದ್ರೆ ಒಂದು 25,000 ದುಡ್ಡು ಕೊಡ್ಸಕ್ಕೆ ಹೇಳ್ರಿ, 25,000 ಕೋಟಿ ದುಡ್ಡು ಕೊಡ್ಸಕ್ಕೆ ಬೆಂಗಳೂರು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಈಗ ನೋಡ್ರಿ, ಮೇಕೆದಾಟು ವಿಚಾರ ಮಾತಾಡೋರು ಮನೆ ನೋಡಿದಿರ. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಘನತೆ ಗೌರವ ತಕ್ಕಂತೆಲ್ಲ ಮಾತಾಡಬೇಕಲ್ಲ. ಏನೇನೋ ಮಾತಾಡಿದ್ರೆ ಆಗುತ್ತೇನ್ರಿ. ಈಗ ಹಿಂದೆ ಮಾದಾಯಿ ವಿಚಾರದಲ್ಲಿ ಗೋವಾ BJP ಸರ್ಕಾರ, ಕರ್ನಾಟಕ BJP ಸರ್ಕಾರ, ದೆಹಲಿ BJP ಸರ್ಕಾರ, ಏನಾಯ್ತು ರೀ? ತೀರ್ಮಾನ ಆಯ್ತಾ? ಒಂದೇ ಪಾರ್ಟಿ ಮಾಡ್ಬೋದಾಯ್ತಲ್ಲ, ಒಂದೇ ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದಾಯ್ತಲ್ಲ. ಇವತ್ತು ಬಂದು ಮುಖ್ಯಮಂತ್ರಿಗಳು ಚುನಾವಣೆ ಆಗನಾಗ ನಾನು ಮೋದಿ ಹತ್ರ 5 ನಿಮಿಷಕ್ಕೆ ಆದೇಶ ಕೊಡಿಸ್ತೀನಿ ಅಂತ ಹೇಳಿದ್ರು. ನಿಮ್ಮ ಟಿವಿಲ ಇದೆಯಲ್ರಪ್ಪ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಇದೆಯಲ್ಲಪ್ಪ. ಸುಮ್ಮನೆ ಏನೋ ಮಾತಾಡ್ಬಿಡಪ್ಪ ಪ್ಲೀಸ್. ಕೇಳ್ರಿ, ಪಟ್ಟು ಹೇಳಿದ್ದೇಳ್ರಿ. ನಾನು ಹೇಳೋದು ಕೇಳಪ್ಪ ಇಲ್ಲಿ. ನಾನು ಚುನಾವಣೆ ಟೈಮ್ನಲ್ಲಿ ನಾನು 5 ನಿಮಿಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು ವಿಡಿಯೋ ಇದೆ, ನಿಮ್ಮಂತ್ರನೇ ಇದೆ. ಮೊನ್ನೆ ಬಿಡ್ರಿ, ಚುನಾವಣೆ ತಿರುಗಿಸಿ ಮಾತಾಡ್ತಾರೆ. ಅದು ಇವ್ರಿಗೆ ತೋರ್ಸಪ್ಪ ಒಂಚೂರು ದಯವಿಟ್ಟು ನಮ್ಮ ಬ್ರದರ್ಗೆ ಕೇಳಿ. ಈಗ ತಮಿಳ್ನಾಡಿನಲ್ಲಿ ನೀವು ರಾಜಿ ಮಾಡಿ ಕೇಳಿ ನಾವು ಕೊಡಿಸ್ತೀನಿ ಅಂತ ಅಂದರೆ ಇದು ಎಂಥದ್ರಿ? ತಮಿಳ್ನಾಡವ್ರು ತಮಿಳ್ ರಾಜಕಾರಣ ಮಾಡ್ತಾರೆ, ನಮ್ಮವರು ನಮ್ಮ ಕನ್ನಡ ರಾಜಕಾರಣ ಮಾಡ್ತೀವಿ. ಸೊ ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದಾಗೋದು ಬಿಡೋದು ಬೇರೆ. ಆದರೆ ತಮಿಳ್ನಾಡು ಇದನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಇರ್ತಾರೆ ಅವರು. ಇವ್ರು ಗೋವಾದವ್ರು ಇವ್ರು ಇರ್ತಿದ್ದಲ್ಲಿದ್ರ, ಇವರು ಒಂದೇ ಪಾರ್ಟಿ ಅಂದ ತಕ್ಷಣ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯ ಅವ್ರವ್ರ ಹಿತನ ಅವ್ರು ನೋಡ್ತಾರೆ. ಅದಕ್ಕೂ ಸಂಬಂಧ ಇಲ್ಲ. ಇವ್ರು ಮಾತು ಕೊಟ್ಟಿದ್ದೇನು ಚುನಾವಣೆ ಟೈಮ್ನಲ್ಲಿ, ನಾನು 5 ನಿಮಿಷದಲ್ಲಿ, ಅವಾಗ ಕಂಡೀಷನ್ ಹಾಕಿಲ್ಲ ಅವರು. ತಮಿಳ್ನಾಡಿನಲ್ಲಿ ಇವ್ರು ಒಪ್ಪಿಗೆ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ, ಈಗ ತಮಿಳ್ನಾಡಿನಲ್ಲಿ ಒಪ್ಪಿಗೆ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ. ಇದು ಗೌರವನ ಅವ್ರಿಗೆ? ತೂಕ ಅನಿಸುತ್ತಾ? ಅವ್ರ ಮಾತಿಗೆ ಬದ್ಧತೆ ಇದ್ದಾರಾ? ಆಗಿದ್ದರೆ ಹುಬ್ಳಿನಲ್ಲೂ ಇದು ಬೆಳಗಾಂನ ಭಾಗಕ್ಕೆ ಮಾದಾಯಿ ಸಮಸ್ಯೆ ಬಂದಾಗ ಗೋವಾ ಮತ್ತು ಡೆಲ್ಲಿ ರಾಜಕಾರಣ BJP ಇತ್ತು, ರಾಜ್ಯದ ರಾಜಕಾರಣ BJP ಇತ್ತು. ಅವಾಗ ಏನು ಮಾಡ್ತಿತ್ತು? ಮಾಡಿ ಇಂಥ ಎಲ್ಲ ಏನು ಯಾರು ಅವ್ರು ಬುದ್ಧಿವಂತರು, ನಾನು ಅವರಷ್ಟು ಬುದ್ಧಿವಂತರಲ್ಲ, ನಾನು ಒಪ್ಕೋತೀನಿ. ಹಂಗಂತ ಅಂದರೆ ನಮಗೆ ಕನಿಷ್ಠ ಜ್ಞಾನನೂ ಇಲ್ಲ ಅಂತ ತಿಳ್ಕೊಂಬಿಟ್ಟು ಮಾತಾಡಿದ್ರೆ ಏನು ನೋಡ್ರಿ. ಕಮಿಟ್ಮೆಂಟ್ ಅವ್ರದ್ದು. ಅವರು MP ಆಗಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ TVಲಿದೆ ಕ್ಲಿಯರಾಗಿ, ನಾನು ನನ್ನ ಗೆಲ್ಲಿಸ್ಕೊಡಿ, ಮೇಕೆದಾಟನ್ನು 5 ನಿಮಿಷದಲ್ಲಿ ಅಪ್ರೂವ್ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದನ್ನು ಮಾಡ್ಸೋಕ್ಕೆ ಹೇಳಿ. ಇಲ್ಲದೆ ಇದ್ದರೆ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಬಿಟ್ಟರೆ, ಅವ್ರು ಹೇಳಲಿ ಬಿಡಲಿ, ಅವ್ರ ಕೈಲಿ ವಿಫಲರಾಗಿದ್ದಾರೆ ಅಷ್ಟೇ. ಯಾಕೆ ಪಾಪ ಅವ್ರಂಗೆ ಎಲ್ಲರನ್ನೂ ರಾಜೀನಾಮೆ ಕೊಡಿ ಅಂತ ನಮ್ಗೆ ಆ ಥರ ಹುಚ್ಚಿಲ್ರಪ್ಪ. ಯಾವ್ದಾರ ಸರ್ಕಾರ ಬಂದ ತಕ್ಷಣ ನೀವು ಇಳೀರಿ, ನೀವು ರಾಜೀನಾಮೆ ಕೊಡಿ, ಅವ್ರಿಗೆ ಅಷ್ಟೇ ಕೇಳೋದು. ನಮ್ಗೆ ಇರಲಿ ಇನ್ನೂ 4 ವರ್ಷ. ಅವ್ರು ಏನು ನಾವು ಆ ಥರ ಏನು ಬೇಜಾರಿಲ್ಲ ಅವ್ರ ಮೇಲೆ. ಅವ್ರ ಅಧಿಕಾರದಲ್ಲಿದ್ದಾಗ ನಾವು ಖುಷಿ ಪಡ್ತೀವಿ ವಿನ, ನಮ್ಮ ಕಂಡ್ರೆ ಅವರು ಖುಷಿ ಇಲ್ಲ, ನಮಗೇನು ಅವ್ರ ಬಗ್ಗೆ ಬೇಜಾರಿಲ್ಲ.